ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ನ ಸ್ನೇಹಿತರೆ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ಸಂಕ್ರಾಂತಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಮ್ಮನೇಲಿ ನೋಡಿರೋ ರೀತಿ ಇವತ್ತು ನಮ್ಮ ಮನೆಗೆ ಸಂಕ್ರಾಂತಿ ಹಬ್ಬದ ದಿವಸನೇ ಒಂದು ಹೊಸ ಗ್ಯಾಜೆಟ್ನ ತರಿಸ್ಕೊಂಡಿದ್ದೀವಿ. ಯೂಟ್ಯೂಬ್ಗೋಸ್ಕರನೇ ಇದನ್ನು ತಗೊಳ್ಳೇಬೇಕು ಅಂತ ತುಂಬ ದಿವಸದಿಂದ ಕಾಯ್ತಾಯಿದ್ದೆ. ಅಂತೂ ಇವತ್ತು ಒಳ್ಳೆ ಟೈಮ್ ಬಂದಿದೆ. ಇವತ್ತೇ ಹಬ್ಬದ ದಿವಸನೇ ಈ ಮೈಕ್ ಕೂಡ ನಮ್ಮ ಮನೆಗೆ ಬಂದಿದೆ. ಅದು ಯಾವ ಕಂಪ್ನಿ, ಏನು, ಹೇಗಿದೆ ಎತ್ತ ಎಲ್ಲವನ್ನು ತೋರಿಸ್ಕೊಡ್ತೀನಿ ಬನ್ನಿ. ಆ್ಯಕ್ಚುಲಿ ನಮ್ಮದು ಟೆಕ್ ವೀಡಿಯೋಸ್ ಮಾಡೋವಂಥ ಚಾನಲ್ ಅಲ್ಲ, ಫ್ಯಾಮಿಲಿ ಚಾನಲ್. ಆದರೂ ನಾವು ತಂದಿರಿಸ್ಕೊಂಡಿರ್ತಕ್ಕಂಥ ನಮ್ಮ ಈ ಮೈಕ್ ಹೇಗಿದೆ ಅನ್ನೋದನ್ನು ನಮ್ಮ ಜನಗಳಿಗೆ, ನಮ್ಮ ವೀಕ್ಷಕರು, ಸಬ್ಸ್ಕ್ರೈಬರ್ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದಷ್ಟೇ. ಇದೇ ನೋಡಿ, ನಾ ತರಿಸಿರ್ತಕ್ಕಂಥ ಬ್ಲೂಟೂತ್ ಮೈಕ್ ಅಥವಾ ವೈರ್ಲೆಸ್ ಮೈಕ್, ಗ್ರೆನೋರೋ ಕಂಪ್ನಿದು ನೋಡಿ ಸ್ನೇಹಿತರೆ. ಗ್ರೆನೋರೋ ಕಂಪನಿಯ ವೈರ್ಲೆಸ್ ಮೈಕ್ ಇಲ್ಲಿ ಬರ್ತೀನಿ ನೋಡಿ, ವೈರ್ಲೆಸ್ ಮೈಕ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ ವಾಯ್ಸ್ ಕ್ಲಾರಿಟಿಗೋಸ್ಕರ ಇನ್ನಿಷ್ಟು ದಿವಸ ನಾವು ಡೈರೆಕ್ಟ್ ಫೋನ್ ಹಿಡ್ಕೊಂಡು ಮಾತಾಡ್ತಿದ್ದೆ. ಈ ವ್ಲಾಗ್ಸು ಅದಿದು ಮಾಡಬೇಕಂದ್ರೆ ಮೈಕ್ ಇರಲೇಬೇಕು, ಇಲ್ಲಿದ್ದರೆ ವಾಯ್ಸ್ ಡಬ್ಬಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಮತ್ತೆ ಎಕ್ಸ್ಟ್ರಾ ಡಬ್ಬಿಂಗ್ ಮಾಡಬೇಕಂದ್ರೆ ವಾಯ್ಸ್ ಮ್ಯಾಚ್ ಆಗೋಲ್ಲ. ಅದಕ್ಕೋಸ್ಕರನೇ ಇದನ್ನು ತರಿಸ್ಕೊಂಡಿರ್ತಕ್ಕಂಥದ್ದು. ನೋಡೋಣ ಯಾವ ರೀತಿ ಬರುತ್ತೆ ಅನ್ನತಕ್ಕಂಥದ್ದನ್ನು ನೋಡಿ. ಈಗ ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ. ಏನೆಲ್ಲ ಇದೆ ಇದರೊಳಗಡೆ ಅನ್ನೋದು ನೋಡೋಣ. ಮೇಯ್ನು ಸ್ಟಾರ್ಟಿಂಗಲ್ಲಿ ಅದು ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಯಾವ ರೀತಿ ಇರುತ್ತೆ, ಏನೆಲ್ಲ ಆಪ್ಷನ್ ಇದೆ ಅನ್ನೋದನ್ನು ಇನ್ ಕೇಸ್ ನಿಮಗೆ ಡೌಟ್ ಬಂದರೆ ಈ ಮ್ಯಾನ್ಯಲಲ್ಲಿ ನೋಡ್ಕೊಬೋದು. ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ಏನಿದೆ, ರಿಸೀವರು, ಚಾರ್ಜರು, ಯಾವ ರೀತಿ ಕನೆಕ್ಟ್ ಮಾಡಬೇಕು, ಮತ್ತು ಅದರಲ್ಲಿ ಯಾವ್ಯಾವ ಇಂಡಿಕೇಷನ್ಸ್ ಬರುತ್ತೆ, ಏನೆಲ್ಲ ಕನೆಕ್ಟ್ ಮಾಡ್ಬೋದು, ಯಾವ ಕನೆಕ್ಟ್ ಮಾಡಿದ್ರೆ ಯಾವ ಇಂಡಿಕೇಷನ್ ತೋರಿಸುತ್ತೆ, ಯಾವ ರೀತಿ ಪ್ಲಗ್ ಮಾಡಬೇಕು, ಎಲ್ಲವನ್ನು ನೀಟಾಗಿ ಕೊಟ್ಟಿರ್ತಾನೆ. ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಪ್ರತಿಯೊಂದನ್ನು ಇದರಲ್ಲಿ ನೋಡಿ ತಿಳ್ಕೊಬೋದು. ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದಾರೆ ಇದರಲ್ಲಿ. ಇದು ಜಸ್ಟ್ ಒಂದು ಮ್ಯಾನ್ಯಲ್, ಎಲ್ಲ ಇಂಗ್ಲೀಷಲ್ಲಿ ಇರುತ್ತೆ. ನೀವು ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಯಾರು ಬೇಕಾದ್ರೂ ಯೂಸ್ ಮಾಡೋವಂಥದ್ದು. ಸ್ಟಾರ್ಟಿಂಗ್ ಒಂದು ಸಲ ಓದ್ಕೊಂಡ್ಬಿಡಿ, ಈಸಿ ಆಗಿಬಿಡುತ್ತೆ. ನಿಮಗೆ ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಾಗುತ್ತೆ. ನೋಡಿ, 2 ಮೈಕ್, ಇದು ಕಾರ್ಡು, ಗ್ರೆನೋರೋ ಕಂಪ್ನಿಯ ಕಾರ್ಡು, 1 ಇಯರ್ ವಾರಂಟಿ ಅಂತ ಇದರಲ್ಲಿ ತೋರಿಸ್ತಾ ಇದೆ. ಇನ್ ಕೇಸ್ 1 ಇಯರ್ ಪ್ರಾಬ್ಲಮ್ ಒಳಗಾದರೆ ಎಕ್ಸ್ಚೇಂಜ್ ಮಾಡಬಹುದು. ಇದು ಮೈಕ್ ನಂಬರ್ 1 ನೋಡಿ. ಆ್ಯಕ್ಚುಲಿ ನಾನು 2 ಮೈಕ್ ಇರೋವಂಥದ್ದನ್ನು ಬುಕ್ ಮಾಡಿದ್ದೀನಿ. ಸಿಂಗಲ್ ಪೀಸ್ ಇರೋವಂಥದ್ದು ಬರುತ್ತೆ. ನಿಮಗೆ 2 ಬೇಕಾದ್ರೆ 2 ತೊಗೊಳ್ಳಿ, 1 ಬೇಕಾದ್ರೆ 1 ತೊಗೊಳ್ಳಿ. ನಾವು ಫ್ಯಾಮಿಲಿ ವ್ಲಾಗ್ಸ್ ಆಗೋದ್ರಿಂದ 2 ಇದ್ರೆ ಅನುಕೂಲ ಅಂತ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನೀವು ಟೆಕ್ ವೀಡಿಯೋಸ್ ಮಾಡ್ತೀವಿ ಅಥವಾ ಸೋಲೋ ವ್ಲಾಗ್ಸ್ ಮಾಡ್ತೀನಿ ಅಂದರೆ 1 ಇದ್ರೆ ಸಾಕು. ಇನ್ ಕೇಸ್ 1 ಕೆಟ್ಟೋದ್ರೆ ಇನ್ನೊಂದು ಇರಲಿ ಅಂತ 2 ಬೇಕಾದ್ರೆ ತೊಗೊಬೋದು. ಈ ಫ್ಯಾಮಿಲಿ ವ್ಲಾಗ್ಸು 2-3 ಜನ ಒಟ್ಟೆ ಟೈಮ್ ವೀಡಿಯೋ ಮಾಡೋ ಅಂಥದ್ದಾದರೆ 2 ಬೇಕೇ ಬೇಕಾಗುತ್ತೆ. ಹಾಗಾಗಿ ನಾವು 2 ತರಿಸ್ಕೊಂಡಿದ್ದೀವಿ. ನೋಡಿ, ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಈ ಶರ್ಟ್ ಅಥವಾ ಕಾಲರಲ್ಲಿ ನಿಮ್ಗೆ ಎಲ್ಲಿ ಬೇಕಲ್ಲಿ ಪ್ಲಗ್ ಹಾಕ್ಕೊಬೋದು. ಇದರಿಂದ ಆರಾಮಾಗಿ ಮಾತಾಡಿ ಕಂಫರ್ಟಾಗಿ ಕೈಲಿ ಹಿಡ್ಕೊಂಡು ಮಾತಾಡಬೇಕು ಅಂತೇನಿಲ್ಲ, ಹಂಗೆ ಪ್ಲಗ್ ಮಾಡಿ ಕೂಡ ಮಾತಾಡ್ಬೋದು. ಇದು 1 ನಂಬರು. ಇನ್ನು ಸೆಕೆಂಡ್ ಪೀಸ್ ಕೂಡ ಕೊಟ್ಟಿದ್ದಾರೆ. 2 ಸೇಮ್ ಇರುತ್ತೆ, ಎಲ್ಲ ಒಂದೇ ಸೇಮ್ ಆಪ್ಷನ್ನು, ಏನು ಡಿಫ್ರೆನ್ಸ್ ಏನಿರಲ್ಲ. ಆದರೆ 2 ಮೈಕ್ ಇರತಕ್ಕಂಥದ್ದು ನೋಡಿ. ಈ ಮೇಲ್ಗಡೆ ಸಾಫ್ಟ್ನೆಸ್ ಉಲ್ಲನ್ ಇದೆಲ್ಲ ಸಕ್ಕತ್ತಾಗಿದೆ, ಯಾಕಂದರೆ ನೋಡ್ಲಿಕ್ಕೆ ಮಾತ್ರ ಸಕ್ಕ ಸ್ಮೂತಾಗಿದೆ. ಇದರಲ್ಲೂ ಕೂಡ ಸೇಮ್ ಕ್ಲ್ಯಾಂಪ್ ಕೊಟ್ಟಿದ್ದಾನೆ. ಕ್ವಾಲಿಟಿ ಮಾತ್ರ ಹೊರಗಡೆ ಸಖತ್ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿದೆ, ಒಳ್ಳೆ ಗಟ್ಟಿಮುಟ್ಟಾಗಿದೆ. ನೋಡಿ, ಇಂಡಿಕೇಷನ್ 3 ಇಂಡಿಕೇಷನ್ ಕೊಟ್ಟಿರ್ತೀನಿ. ಚಾರ್ಜರು ಮತ್ತು ಲಿಂಕ್ ಆಗಿರ್ತಕ್ಕಂಥದ್ದು, ಬ್ಯಾಟ್ರಿ ಇಂಡಿಕೇಷನ್ನು ಎಲ್ಲ ಇಲ್ಲಿ ತೋರಿಸುತ್ತೆ. ಇದರಲ್ಲೂ ಕೂಡ ಸೇಮ್ ಆಪ್ಷನ್ ಎಲ್ಲ ಇರುತ್ತೆ. ಇಲ್ಲಿ ನೋಡಿ, ಒಂದು ಬಟನ್ ಕಾಣಿಸ್ತಾ ಇದೆಯಲ್ಲ, ಇದೇ ಆನ್ ಆ್ಯಂಡ್ ಆಫ್ ಬಟನ್ನು. ಆ್ಯಕ್ಚುಲಿ ಇದು ಒಂದು 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಇನ್ನು ಆನ್ ಆಗಿರೋದಿಲ್ಲ ತೋರಿಸಿದೆ ನೋಡಿ, ಬ್ಲಿಂಕ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಆನ್ ಆದರೆ ಸಿಗ್ನಲ್ ಬಂದರೆ ಬ್ಲಿಂಕ್ ಆಗ್ತಾ ಇರುತ್ತೆ. ಮತ್ತು ಪುನಃ ಲಾಂಗ್ ಪ್ರೆಸ್ ಮಾಡಿ ಒಂದು 2 ಸೆಕೆಂಡ್ ಇಟ್ಕೊಂಡ್ರೆ ಮತ್ತೆ ಆಫ್ ಆಗುತ್ತೆ. ನೋಡಿ, ಹೋಯಿತು. ಇದು ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಬಟನ್ಸು. ಇನ್ನು ಇವೆರಡಕ್ಕೂ ಮೇಯ್ನ್ ಬೇಕಿರತಕ್ಕಂಥದ್ದು ರಿಸೀವರ್. ಇದಿದ್ರೇ ಇವೆರಡು ಮೈಕ್ ವರ್ಕ್ ಆಗೋದು. ಮೊಬೈಲು ಮತ್ತು ಈ ಬ್ಲೂಟೂತ್ ಮೈಕಿಗೆ ಕನೆಕ್ಟ್ ಮಾಡೋವಂಥದ್ದೇ ಈ ರಿಸೀವರ್. ಈ ರಿಸೀವರ್ನ ನಾವು ಮೊಬೈಲ್ಗೆ ಪ್ಲಗ್ ಮಾಡಿ ಆಮೇಲೆ ಅವೆರಡು ಮೈಕ್ ಆನ್ ಮಾಡಿದರೆ 2 ಲಿಂಕ್ ಆಗುತ್ತೆ. ಇಲ್ಲಿ ಲೈಟ್ ತೋರಿಸಿದೆಯಲ್ಲ, ಇಲ್ಲಿ ಲೈಟು ಲಿಂಕ್ ಆದ ತಕ್ಷಣ ಇಲ್ಲಿ ಲೈಟ್ ಆನ್ ಆಗುತ್ತೆ. ಮೊದಲಿಗೆ ಈ ರಿಸೀವರ್ನ ಮೊಬೈಲ್ಗೆ ಪ್ಲಗ್ ಮಾಡಬೇಕು, ಅದು ಇಂಡಿಕೇಷನ್ ಬರುತ್ತೆ. ಅದಾದಮೇಲೆ ಈ 2 ಮೈಕ್ನ ಆನ್ ಮಾಡ್ಕೊಬೇಕು. ಆ 2 ಮೈಕಲ್ಲೂ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಬ್ಲಿಂಕ್ ಆಗಿದ್ರೆ ಕನೆಕ್ಟ್ ಆಗಿದೆ ಅಂತ. ಕನೆಕ್ಟ್ ಆದ ತಕ್ಷಣ ಲೈಟು ಕಂಟಿನ್ಯೂ ಗ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ನಮ್ಮನ್ನು ಇದೊಂದು ಚಿಕ್ಕ ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಮೋಸ್ಟ್ಲಿ ಕೇಬಲ್ ಇರ್ಬೋದು ಅಂದ್ಕೊಳ್ತೀವಿ, ಚಾರ್ಜಿಂಗ್ ಕೇಬಲ್ ಇರ್ಬೋದು. ಏಕೆಂದರೆ ಇವೆರಡನ್ನೂ ಚಾರ್ಜ್ ಹಾಕಬೇಕಂದ್ರೆ ಕೇಬಲ್ ಬೇಕೇ ಬೇಕಾಗುತ್ತೆ. ನೋಡಿ, ಒಂದು ಸ್ಪಾಂಜ್ ಕೂಡ ಕೊಟ್ಟಿದ್ದಾನೆ. ಎರಡು ಪೀಸ್ ಸ್ಪಾಂಜ್ ಕೊಟ್ಟಿರ್ತಾನೆ. ನೋಡಿ, ಇದು 2 ಕೇಬಲ್ 2 in 1 ಕೊಟ್ಟಿದ್ದಾನೆ. ಸಖತ್ ಚೆನ್ನಾಗಿ ಮಾಡಿದ್ದಾನೆ. ಇದು ಒಂದೇ ಪ್ಲಗ್ಗಲ್ಲಿ 2 ಔಟ್ಪುಟ್ಟು.
ಅಟ್ ಎ ಟೈಮ್ ಎರಡು ಕೂಡ ಚಾರ್ಜ್ ಆಗುವಂಥದ್ದು. ಎರಡೂ ಮೈಕ್ನ ಒಂದೇ ಟೈಮಲ್ಲಿ ಚಾರ್ಜ್ ಮಾಡ್ಬೋದು. ನೋಡಿ ಸಿ ಟೈಪ್ ಚಾರ್ಜ್ ಪಿನ್ ಬರುತ್ತೆ ಇದು. ಜೊತೆಗೆ ಈ ಮೈಕ್ನ ಹೊರಗಡೆಯಿಂದ ನಾಯ್ಸ್ ರಿಡಕ್ಷನ್ಗೋಸ್ಕರ ಈ ಥರ 2 ಸ್ಪಾಂಜ್ ಕವರ್ಸ್ ಕೊಟ್ಟಿರ್ತಾನೆ. ಇದು ಬೇಕಾದ್ರೂ ಹಾಕೊಬೋದು, ಇಲ್ಲದಿದ್ದರೆ ಈ ಉಲನ್ ಟೈಪ್ ಇರ್ತಕ್ಕಂಥ ಸಾಫ್ಟ್ ಬೇಕಾದ್ರೂ ಹಾಕೋಬೋದು. ಇದು ಏನಂದರೆ ಔಟ್ಸೈಡ್ ಲಾಗ್ ಮಾಡಲಿಕ್ಕೆ, ಹೊರಗಡೆಯಿಂದ ನಾಯ್ಸ್ ರಿಡಕ್ಷನ್ ಮಾಡಲಿಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ. ಈ ಗಾಳಿ ಬೀಸಕ್ಕಂಥದ್ದು ಅವೆಲ್ಲ ಇದರಲ್ಲಿ ಕಟ್ ಆಫ್ ಆಗುತ್ತೆ. ಇದರಲ್ಲಿ ಮತ್ತು ಈ ಮೈಕಲ್ಲಿ ಏನಂದರೆ ನಾಯ್ಸ್ ರಿಡಕ್ಷನ್ ಆಪ್ಷನ್ ಕೂಡ ಇರುತ್ತೆ. ಇದಿಷ್ಟು ಬಂದಿರತಕ್ಕಂಥದ್ದು ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾನೆ, ರಿಸೀವರ್ ಕೊಟ್ಟಿದ್ದಾನೆ, ಜೊತೆಗೆ 2 ಮೈಕ್ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಮೈಕ್ ಕವರ್ 2 ಸ್ಪಾಂಜ್ ಟೈಪ್ 2 ಎಕ್ಸ್ಟ್ರಾ ಕವರ್ಸ್ ಕೊಟ್ಟಿದ್ದಾನೆ. ಇದಿಷ್ಟು ಬಂದಿರತಕ್ಕಂಥದ್ದು ಗ್ರೆನರೋ ಕಂಪನಿಯ ವೈರ್ಲೆಸ್ ಮೈಕ್ರೋಫೋನ್ ಜೊತೆ. ನೋಡ್ಕೊಂಬಿಡಿ ಇನ್ನೊಂದು ಸರಿ, ಗ್ರೆನರೋ ಇದು ಎಷ್ಟೋ ಜನ ತುಂಬ ಯೂಟ್ಯೂಬರ್ಸ್ಗಳು ಬಳಸ್ತಕ್ಕಂಥದ್ದು. ಇದನ್ನು ತುಂಬ ಯೂಟ್ಯೂಬರ್ಸ್ ನೋಡಿ ಸರ್ಚ್ ಮಾಡಿ ಇದನ್ನು ತೊಗೊಬೇಕು ಅಂತ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೋಸ್ಕರ ತೊಗೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ, ಹೇಗಿದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಒಂದ್ಸರಿ ಚಾರ್ಜ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಚಾರ್ಜ್ ಮಾಡಬೇಕು ಅಂತ. ಈ ಥರ ಚಾರ್ಜ್ ಹಾಕಿದ ತಕ್ಷಣ ಎರಡರಲ್ಲೂ ಕೂಡ ಈ ಥರ ರೆಡ್ ಲೈಟ್ ಬರುತ್ತೆ. ಫುಲ್ಲಿ ಚಾರ್ಜ್ ಆದಮೇಲೆ ಅದು ಆಟೋಮೆಟಿಕ್ ಲೈಟ್ ಕಟ್ ಆಫ್ ಆಗುತ್ತೆ. ಇದು 2-in-1 ಪ್ಲಗ್ ಆದ್ದರಿಂದ ಎರಡನ್ನು ಅಟ್ ಎ ಟೈಮ್ ಚಾರ್ಜ್ ಮಾಡ್ಬೋದು. ಇನ್ನು ರಿಸೀವರ್ನ ಯಾವುದೇ ರೀತಿ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮೊಬೈಲ್ಗೆ ಕನೆಕ್ಟ್ ಮಾಡಿದರೆ ಆಯ್ತು ಅಷ್ಟೇ. ಇನ್ನು ಫೈನಲಿ ಇದರ ರೇಟ್ ಬಂದು ಸ್ನೇಹಿತರೆ ಇದು 1000 ರೂಪೀಸ್ ಆಗಿದೆ ಅಟ್ ಪ್ರೆಸೆಂಟ್ ನಾನು ತಗೊಂಡ ಟೈಮಲ್ಲಿ. ಇನ್ನು ಇದ್ರ ವೀಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ದಯವಿಟ್ಟು ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಮಧು ಫ್ಯಾಮಿಲಿ ಕಡೆಯಿಂದ. ಥ್ಯಾಂಕ್ ಯು.